ದರ್ಶನ್ ಮತ್ತು ಗ್ಯಾಂಗ್ ಜೈಲು, ಪೊಲೀಸ್ ಕಸ್ಟಡಿ ಎಲ್ಲ ಸೇರಿಸ್ಕೊಂಡ್ರೆ 100 ದಿನ ಆಯಿತು. ಒಂದಷ್ಟು ಜನ ಬಳ್ಳಾರಿ ಜೈಲಲ್ಲಿ, ಒಂದಷ್ಟು ಜನ ತುಮಕೂರು, ಒಂದಷ್ಟು ಜನ ಮೈಸೂರು, ಶಿವಮೊಗ್ಗ, ಬೆಳಗಾವಿ ಈ ಥರ ಚೆದರು ಹೋಗ್ಬಿಟ್ರು ಇಡೀ ದರ್ಶನ್ ಗ್ಯಾಂಗ್. ಪ್ರಶ್ನೆ ಏನು ಅಂತ ಹೇಳಿದ್ರೆ ಅನೇಕರು ಕೇಳೋದು, ಇದೇನು ರೀ ಚಾರ್ಜ್ ಶೀಟ್ ಆದ ತಕ್ಷಣ ಬೇಲ್ಗರ್ಜಿ ಹಾಕ್ಕೊಳ್ತಾರಲ್ಲ, ಈಗೇನೀಗ ಬೇಲ್ ಕೊಡಲ್ವ ಅವ್ರಿಗೆ? ದರ್ಶನ್ಗೆ ಬೇಲ್ ಕೊಡಬಾರ್ದಾ? ಕೊಡೋಕ್ಕೆ ಬರೋದೇ ಇಲ್ವಾ? ಚಾರ್ಜ್ ಶೀಟ್ ಆದಮೇಲೆ ಇನ್ನೇನು ರೀ? ಚಾರ್ಜ್ ಶೀಟ್ವರೆಗೂ ಏನಿರುತ್ತೆ ವಿಚಾರ ಅಂತ ಹೇಳಿದ್ರೆ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಆಯಾಮದಲ್ಲಿ ತನಿಖೆಯನ್ನು ಮಾಡಬಹುದಾಗತ್ತೋ ಅದೆಲ್ಲವನ್ನು ಮುಗಿಸಿಕೊಳ್ಳುವ ಸಲುವಾಗಿ ಒಂದು 90 ದಿನ ಟೈಮ್ ಇರುತ್ತಪ್ಪ. 7 ವರ್ಷಕ್ಕೂ ಮಿಗಿಲಾಗಿ ಶಿಕ್ಷೆ ಇರತಕ್ಕಂಥ ಪ್ರಕರಣಗಳಲ್ಲಿ 7 ವರ್ಷಕ್ಕಿಂತ ಕಡಿಮೆ ಇದ್ದರೆ 60 ದಿನದಲ್ಲಿ ಚಾರ್ಜ್ ಶೀಟ್ ಹಾಕಬೇಕು ಅಂತ. ಇವ್ರ ಮೇಲೆ ಏನೇನು ಆರೋಪ ಇದೆಯೋ ಎಲ್ಲ ತನಿಖೆ ಮಾಡಿಬಿಟ್ಟು ಒಂದು ಪ್ರಕರಣದಲ್ಲಿ 60 ದಿನಕ್ಕೆ, ಇನ್ನೊಂದು ಪ್ರಕರಣದಲ್ಲಿ 90 ದಿನಕ್ಕೆ ಟೈಮ್ ಕೊಡ್ತಾರೆ. ಪೊಲೀಸರು ಏನು ಬೇಕಾದ್ರೂ ತನಿಖೆ ಮಾಡಿಕೊಳ್ಳಿ, ಶೂಯಿಂದ, ಬಟ್ಟೆಯಿಂದ, ವೆಪನ್ಗಳಿಂದ, ಕೂದಲಿನ ಸ್ಯಾಂಪಲ್ ತಗೊಳ್ಳೋದು, DNA ಟೆಸ್ಟ್ ಮಾಡೋದು, ಮೊಬೈಲು, ಸಿಮ್ ಕಾರ್ಡು, ಲೊಕೇಶನ್ನು, ಟವರು, CCTV, ಸಾಕ್ಷಿಗಳು, ಮಾಫಿ ಸಾಕ್ಷಿಗಳು, ಪ್ರತ್ಯಕ್ಷ ಸಾಕ್ಷಿಗಳು, ಡಿಜಿಟಲ್ ಎವಿಡೆನ್ಸ್ಗಳು, ಬಟ್ಟೆ, ಹಣ, ಕರೆಗಳ ವಿವರ, ವಾಟ್ಸಪ್ ಕಾಲು, ಸೋಷಿಯಲ್ ಮೀಡಿಯಾ ಅಥವಾ ಇನ್ಸ್ಟಾಗ್ರಾಮ್ ಏನು ಬೇಕಾದರೂ ಮಾಡಿಕೊಳ್ಳಿ, ಅವರು 90 ದಿನಗಳಲ್ಲಿ ತಂದು ಆರೋಪ ಪಟ್ಟಿ ಎನ್ನುವ ಜಾತಕ ಇಟ್ಟುಬಿಡಲಿ ಅಂತ. ಆಯಿತು, ಚಾರ್ಜ್ ಶೀಟ್ ಕೂಡ ಹಾಕಿದ್ರು. 3992 ಶೀಟ್ಗಳ ಒಂದು ಚಾರ್ಜ್ ಶೀಟನ್ನು ಬರೆದ್ರು. ಇದಾದ ಮೇಲೆ ತನಿಖೆ ಮಾಡಿಕೊಳ್ಳಿ ಅವರು. ಎವಿಡೆನ್ಸ್ ಇವ್ರ ಬಳಿನೇ ಇರುತ್ತಲ್ಲ, ಹೆಚ್ಚು ಕಡಿಮೆ 80 ಭಾಗ ಎವಿಡೆನ್ಸು ಇವ್ರ ಬಳಿನೇ ಇರುತ್ತೆ. ಇನ್ಯಾಕೆ ಪೊಲೀಸರಿಗೆ ಭಯ? ಯಾಕೆ ಅವ್ರಿಗೆ ಬೇಲ್ ಕೊಡಬಾರ್ದು ಅಂತ ಕೆಲವರು ಕೇಳ್ತಾರೆ. ಸೆಪ್ಟೆಂಬರ್ 30ರ ಒಳಗೆ CFSL ವರದಿ ಕೂಡ ಆರೋಪಿಗಳ ಕೈ ಸೇರುತ್ತೆ. ಸೆಪ್ಟೆಂಬರ್ 30ರ ಒಳಗಡೆ ಸದ್ಯದಲ್ಲೇ ದರ್ಶನ್ ಕಡೆಯಿಂದನೂ ಕೂಡ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆ ಆಗುತ್ತೆ. ಮೈಸೂರು ದಸರಾಗೆ ಮುಂಚೆನೇ ಗಜ ಜೈಲಿಂದ ಆಚೆ ಕಾಲಿಡ್ತಾನಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಜೊತೆಗೆ ಭೂಪತಿ ಬೇಲ್ ಮೇಲೆ ಬಿಡುಗಡೆ ಆಗೋದಕ್ಕೆ ಕಾಲ ಸನ್ನಿಹಿತವಾಗ್ತಾ ಇದೆಯಾ? ವಿಚಾರಣೆ ಬೇರೆ, ತನಿಖೆ ಬೇರೆ, ಆನಂತರದಲ್ಲಿ ಬೇಲ್ ಬೇರೆ. ಬೇಲು ಒಬ್ಬ ಆರೋಪಿತನ ರೈಟ್ ಕೂಡ, ಆತನಿಗೆ ರೈಟ್ ಇರುತ್ತೆ. ಕೊಡೋದು ಬಿಡೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು ಅಥವಾ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿದ್ದು. ಅವ್ರಿಗೆ ಕೊಡಬೇಕು ಅನಿಸಿದ್ರೆ ಕೊಡಬಹುದು, ಇಲ್ಲ ಕೊಡೋಕ್ಕಾಗಲ್ಲ ಅನಿಸಿದ್ರೆ ಕೊಡೋಕ್ಕಾಗಲ್ಲ. ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಅವರ ಕೇಸಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು. ಒಂದೇ ಒಂದು ಬಿಡಿಗಾಸಿನ ಸಾಕ್ಷಿ ತರೋಕ್ಕಾಗಲಿಲ್ಲ ನಿಮ್ಮ ಕೈನಲ್ಲಿ, ನೀವು ಸಾಕ್ಷಿ ತರ್ತೀವಿ ಅಂತಾನೆ ಒಬ್ಬ ವ್ಯಕ್ತಿಯನ್ನು ಇದೇ ಥರ ಜೈಲಲ್ಲಿ ಕೊಳೆಯೋದಕ್ಕೆ ಬಿಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆ ಥರದಲ್ಲಿ ಎಷ್ಟು ದಿನ ಅಂತ ಇಟ್ಕೊಳ್ಳೋದು? ನೀವು ತನಿಖೆ ಮಾಡ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ, ಏನು ಮಾಡಿದ್ರಿ ನೀವು ಅರವಿಂದ್ ಕೇಜ್ರಿವಾಲ್ ಕೇಸನ್ನು ಅಂಥೇಳಿ ಕೇಜ್ರಿವಾಲ್ ಅವರು ಬಿಡುಗಡೆ ಆಗಿದ್ದು ಆಯಿತು, ದೆಹಲಿಗೆ ಹೊಸ CM ಬಂದಿದ್ದು ಆಯಿತು. ಈ ಥರ ನಡುವೆ ಇದು ದರ್ಶನ್ ಕೇಸ್ಗೂ ಅನ್ವಯ ಆಗುತ್ತಾ? ವಿಚಾರ ಏನು? ರೇಣುಕಾ ಸ್ವಾಮಿ ಎನ್ನುವ ವ್ಯಕ್ತಿಯ ಮರ್ಡರ್ ಆಗುತ್ತೆ. ನಾವು ಯಾರು ಕೂಡ ಇಲ್ಲಿ ಯಾರೇ ಮರ್ಡರಸ್ ಇರಲಿ, ಯಾರೇ ಕೊಲೆಗಾರರು ಇರಲಿ, ಅವ್ರಿಗೆ ಶಿಕ್ಷೆ ಆಗಬಾರ್ದು ಅಂತ ನಾವಿಲ್ಲಿ ಯಾರೂ ಹೇಳಲ್ಲ. ನಾವು ಕೊಲೆ ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ. ಆದರೆ ದರ್ಶನ್ ಎನ್ನುವ ಒಬ್ಬ ವ್ಯಕ್ತಿ ಅಂತ ಬಂದಾಗ ಈ ಕೇಸಲ್ಲಿ ಬೇಲೆಬಲ್ಲ, ಇದು ಬೇಲೆಬಲ್ ಅಲ್ವಾ? ಬೇಲ್ ಕೊಡೋಕ್ಕಾಗುತ್ತಾ, ಬೇಲ್ ಕೊಡೋಕ್ಕಾಗಲ್ವಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು 15 ದಿನದಲ್ಲಿ ಏನಾದರೂ ಬೇಲ್ ಸಿಕ್ಬಿಡುತ್ತಾ? ಒಂದು ವೇಳೆ ದರ್ಶನ್ಗೆ ಅರ್ಜಿ ಹಾಕೊಂಡ್ಬಿಟ್ರೆ A17 ಈ ಬೇಲ್ ವಿಚಾರಗಳು ಶುರುವಾಗ್ತವ, ಇಲ್ಲ ಎಲ್ರಿಗೂ ಒಟ್ಟಿಗೆ ಬೇಲ್ ಆಗಿಬಿಡುತ್ತಾ, ಇಲ್ಲ ಕೆಲವರಿಗೆ ಬೇಲಾಗಿ ಕೆಲವರಿಗೆ ಬೇಲಾಗದೇ ಇರಬಹುದಾ? ಅವರವರು ನೇಮಿಸಿಕೊಳ್ಳುವ ವಕೀಲರು ಮತ್ತು ಅವರ ವಾದ ಹಾಗೂ ಅದರ ಎಲಿಜಿಬಿಲಿಟಿ, ಅದರ ಅರ್ಹತೆ, ಈ ವಿಚಾರ ಇಟ್ಕೊಂಡು ವ್ಯಕ್ತಿಗಳಿಗೆ ಇಲ್ಲಿ ಬೇಲ್ ಸಿಗುತ್ತಾ? ದರ್ಶನ್ ಈ ಒಂದು ಗುಂಪಿನ ಪ್ರಮುಖ ವ್ಯಕ್ತಿ ಅಥವಾ ಸ್ಟಾರ್ ಅಥವಾ ಲೀಡರ್ ಏನಾದರೂ ಕರ್ಕೊಳ್ಳಿ, ಅಥವಾ ಆ ಹುಡುಗರೆಲ್ಲ ಸೇರ್ಕೊಂಡು ಲೀಡರ್ ಅಂತ ಕರಿತಾ ಇದ್ರಾ, ಅಥವಾ ಆ ವ್ಯಕ್ತಿ ಹೀರೋ ಅನ್ನೋ ಕಾರಣಕ್ಕೇ ಗುಂಪಿನ ನಾಯಕ ಅಂತ ನಾವು ಕರೀಬಹುದಾ? ಅಥವಾ ಈ ಪ್ರಕರಣದ ಮಟ್ಟಿಗೆ ಈ ಒಂದು ಕೇಸಲ್ಲಿ ದರ್ಶನ್ ಕಿಂಗ್ ಪಿನ್ನ ಗೊತ್ತಿಲ್ಲ, ವಿ ಡೋಂಟ್ ನೋ. ಸೊ ಬೇಲ್ ಗ್ರ್ಯಾಂಟ್ ಆಗುವುದು ಯಾವೆಲ್ಲ ಮಾನದಂಡಗಳ ಮೇಲೆ? ನಮ್ಮ ಸ್ಟುಡಿಯೋದಲ್ಲಿ ವಕೀಲರು ಕೂಡ ಇರ್ತಾರೆ. ಇದೇ ಒಂದು ವಿಚಾರದಲ್ಲಿ ನಾನು FSL ತಜ್ಞರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದೀವಿ. ಮತ್ತು ಈಗ ಈ ಒಂದು ವಿಚಾರಗಳಲ್ಲಿ ಕೆಲವು ಆರೋಪಿಗಳ ಹೇಳಿಕೆಗಳಾಗಲಿ, ಎಲ್ರಿಗೂ ಗೊತ್ತಿರ್ತಕ್ಕಂಥ ಕೆಲವು ಪ್ರಮುಖ ವಿಚಾರಗಳಾಗಲಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವಿಕ್ಟೋರಿಯಾ ಆಸ್ಪತ್ರೆ ಕೊಟ್ಟಿದ್ದರು ವೈದ್ಯರು. ಅದರಲ್ಲಿ ಏನು ಹೇಳ್ತಾ ಇದೆ? ಹಲವು ಗಾಯಗಳು, ಅದರಿಂದ ಆದಂಥ ರಕ್ತಸ್ರಾವ ಮತ್ತು ಈ ಎಲ್ಲ ವಿಚಾರಗಳಿಂದ ಆದಂಥ ಆಘಾತದಿಂದಾಗಿ ರೇಣುಕಾಸ್ವಾಮಿ ಮೃತಪಟ್ಟಿರೋದು ಅಂತ. ಹಲವು ಗಾಯಗಳ ಕಾರಣ ಅಂತ ಇದ್ದಾಗ ಎಲ್ಲರೂ ಹುಡುಕೋದೇನು ಅಂತ ಹೇಳಿದ್ರೆ ಇವನೇ ಮಾಡಿದ್ದಾನೆ ನಾವು ಯಾರಾದರೂ ಹೇಳಲಿಕ್ಕೆ ಸಾಧ್ಯವಾ? ಸೈಂಟಿಫಿಕ್ ಎವಿಡೆನ್ಸ್ಗಳು ಹೊರತಾಗಿ ನಾವು ಮಾತಾಡೋಕ್ಕೆ ಸಾಧ್ಯನಾ? ಅವ್ರು ಕೊಟ್ಟ ರಿಪೋರ್ಟ್ ಬಗ್ಗೆ ಮಾತ್ರ ನಾವು ಮಾತನಾಡಲಿಕ್ಕೆ ಸಾಧ್ಯ. ಈ ಕೇಸ್ ಏನಾಗುತ್ತೆ? ಇದರಲ್ಲಿ ದರ್ಶನ್ಗೆ ಬೇಲಾಗಲ್ಲ ಒಂದು ಪ್ರಶ್ನೆ ಇದೆ. ದಿಲೀಪ್ ಕುಮಾರ್ IAS ನಮ್ಮ ಜಾಯ್ನ್ ಆಗಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ನಿಮಗೆ ದಿಲೀಪ್ ಕುಮಾರ್ IAS ಅವರೇ. ಇಷ್ಟರಲ್ಲೇ ನಮ್ಮನ್ನು ಇನ್ನೊಂದು ಕಡೆ FSL ತಜ್ಞರಾಗಿರ್ತಕ್ಕಂತಹ
ಫಣೀಂದ್ರ ಅವರು ಕೂಡ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ. ಅಂದರೆ ಈಗ ಇತ್ತೀಚೆಗೆ ಚಾರ್ಜ್ ಶೀಟ್ ಎಲ್ಲ ಹಾಕಿದ ಮೇಲೂ ಕೂಡ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಯ್ತಲ್ಲ, ಅದಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೊಟ್ಟಂಥ ಕಾರಣ ಏನು ಅಂತ ಹೇಳಿದ್ರೆ A10 ವಿನಯ್ನ ಮೊಬೈಲನ್ನು ಕೂಡ ನಾವು ಒಂದು ಪರೀಕ್ಷೆ ಕಳಿಸ್ಕೊಟ್ಟಿದ್ದೀವಿ, ವರದಿ ಬರಬೇಕು ಸ್ವಾಮಿ. ಅವಾಗೇನಾದರೂ ಅಡಿಷ್ನಲ್ ಚಾರ್ಜ್ ಶೀಟ್ ಅಲ್ಲಿ ಹಾಕಬಹುದಾಗುತ್ತೆ. ಸೊ ಇದೇ ಅಡಿಷ್ನಲ್ ಅಂತ ಮಾಡಿಕೊಂಡು ಇದೇ ರೀತಿ ಆರೋಪಿಗಳನ್ನು ಜೈಲಲ್ಲೇ ಇಡಬಹುದಾಗುತ್ತಾ, ಅವಕಾಶ ಮಾಡಿಕೊಡುತ್ತಾ ಅಂಥೇಳಿ